ಆಗಿದ್ದಾಗೆ ಮನೆ ಬಿಡ್ತಾರೆ. ಮನೆ ಬಿಟ್ಟು ಬಹಳ ನೊಂದ್ಕೊಂಡಿರ್ತಾರೆ. ಬಹಳ ನೊಂದು ಮನೆ ಬಿಟ್ಟು ಹೆಂಡತಿ ಮತ್ತೆ ಮಕ್ಕಳ ಜೊತೆ ಹೊರಡ್ತಾರೆ ಗಾಡಿಯಲ್ಲಿ ರಾತ್ರಿ ಹೊತ್ತು. ಗಾಡಿ ಹೊರಡ್ಬೇಕಾದ್ರೆ ಅದ್ ಗ್ರಹಚಾರ ಗಾಡಿಗೆ ಮುರಿದೋಗ್ಬಿಡುತ್ತೆ. ಎತ್ತಿನ ಗಾಡಿನೋ ಅದೇನೇ ಬಂಡಿ ಇರುತ್ತಲ್ಲ ಅವು, ಆ ಮರದ ಗಾಲಿ ಮುರಿದೋಗುತ್ತೆ. ಅವ್ರು ಇನ್ನೂ ದುಃಖಿತಾಗಿ ಯಾವ್ದೋ ಸ್ನೇಹಿತರ ಮನೆಗೆ ಹೋಗ್ತಾರೆ. ಆ ಸ್ನೇಹಿತ ಇವ್ರಿಗೆ ಪ್ರೀತಿ ಮಾಡಲ್ಲ. ಅಯ್ಯೋ ಯಾಕೆ ಇವ್ರು ಇಷ್ಟ ರಾತ್ರಿ ಬಂದವನೆ, ನನ್ಗೊಳ ಜವಾಬ್ದಾರಿ ಅಂತ ಇನ್ನೂ ಬಹಳ ದುಃಖಿತರಾಗಿ ಒಬ್ರೇ ಹೆಂಡತಿನೂ ಮಲಗಿರ್ತಾರೆ, ಮಗನು ಮಲಗಿರ್ತಾರೆ. ನಾನು ಸಾಯ್ಬೇಕು ಅಂತ ಹೊರಡ್ತಾರೆ. ಸಾಕು ತುಂಬಾ ದುಃಖಿತ ಆಗ್ಬಿಟ್ಟಿರ್ತಾರೆ. ಸಂಸಾರದವ್ರು ಗೊತ್ತಿದೆ ಈ ತರ ಎಲ್ಲರಿಗೂ ಅನ್ಸುತ್ತೆ, ಅವ್ರದೇನ್ ದೊಡ್ಡ ಕತೆ ಇಲ್ಲ, ನಮ್ಮೆಲ್ಲರಿಗೂ ಅನ್ಸೆ ಇರುತ್ತೆ, ಎಲ್ಲಾ ಘಟನೆ ನಡೆದಿರತ್ತೆ, ಬೇಡ ಅಂತ ಅತ್ಯಂತ ದುಃಖಿತ ಆಗಿ ಸಾಯ್ಬೇಕು ಅಂತ ಹೊರಡ್ತಾರೆ. ಅವ್ರ ಹೆಂಡತಿ ನಿಲ್ಲಿಸ್ತಾರೆ. ನೀವ್ ಎಲ್ಲಿಗೋ, ಯಾಕೋ ಮಧ್ಯರಾತ್ರಿ ಏನೋ ಎಚ್ಚರ ಆಯ್ತಲ್ಲ, ಎಲ್ಲೋ ಹೋಗ್ತಿದಾರಲ್ಲ ಅಂತ ಅನ್ಬಿಟ್ಟು ನಿಲ್ಲಿಸ್ತಾರೆ. ಏನಕ್ಕೆ, ಎಲ್ಲಿಗೆ ಹೋಗ್ತಿದ್ದೀರಾ, ನಾನು ಬರ್ತೀನಿ, ಈ ಮನೆ ನಾನು ಇರಲ್ಲ, ನಾನು ಜೊತೆಗೆ ಬರ್ತೀನಿ ಅಂತ ಅವ್ರು ಇಲ್ಲೆಲ್ಲಿ ಬಿಟ್ಟು ಹೊಟ್ಟೋಗ್ತಾರೆ ಗಂಡ ಅಂತ. ಕೊನೆಗೆ ಯಾಕೋ ಸರಿ ಬೆಳಗ್ಗೆವರೆಗೂ ನೋಡೋಣ ಅಂತ ಅಷ್ಟ್ ಮನಸ್ ಬದಲಾಯಿಸ್ತಾರೆ ಅಷ್ಟೇ. ಅವಾಗ ಒಬ್ಬ ಸ್ನೇಹಿತ ಒಬ್ರು ಇಲ್ಲಿ ಗುರುಗಳೊಬ್ರು ಇದಾರೆ ದಕ್ಷಿಣೇಶ್ವರ, ಅಲ್ಲೊಬ್ರು ರಾಮಕೃಷ್ಣ ಪರಮಹಂಸರು ಇದಾರೆ, ಒಂದ್ಸಲಿ ಅವ್ರನ್ನ ನೋಡುವಂತೆ ಬಾ ಅಂತ. ಬಹಳ ದುಃಖ ತಪ್ತ ಮನಸ್ಸು, ಜಗತ್ತು ಬೇಡ, ಜಗತ್ತೆಲ್ಲ ತಿರಸ್ಕಾರ ಮಾಡಿದೆ, ಈಗ ಯಾರು ಗತಿ ಇಲ್ಲ ಅನ್ನೋರಿಗೆ ದೇವ್ರು ಆಗ ಮಹತ್ವ ಗೊತ್ತಾಗತ್ತೆ. ಸತ್ಸಂಗ ಅಂದ್ರೆ ಏನು, ಗುರುಗಳಂದ್ರೆ ಏನು, ಆತ್ಮಜ್ಞಾನ ಬೇಕು ಅಂತ ಮನಸ್ಸು ನಮ್ಗ ಹಂಗ ಆಗಿಲ್ಲ. ಹಾಗಾಗಿ ನಾವು ಇವತ್ತು ಕೇಳಿದ್ವಿ, ಹಿಂಗ್ ಮಾಡಿದ್ವಿ, ಅಂತ ಮನಸ್ಥಿತಿ ಆಗ್ಬೇಕು. ಅದಕ್ಕೆ ದೇವ್ರು ಅದಂತಿರ್ತಾರಲ್ಲ, ಯಾರ್ ದೇವ್ರನ್ನ ಪಡಿಬೇಕು ಅಂತಾರೆ ಎಲ್ಲಾ ಕಿತ್ಕೋತಾರೆ ಅಂತ. ನಿಜ ಕಿತ್ಕೋಬೇಕು, ಇಲ್ಲಾಂದ್ರೆ ನಮ್ಗೆ ಏನ್ ಮಾಡಿದ್ರು ಪ್ರಜ್ಞೆ ಬರಲ್ಲ. ಹಾಗಾಗಿ ಅಂತಹ ಪೆಟ್ಟುಗಳು ಬೀಳ್ಲೇಬೇಕು. ಹಂಗ್ ಬಿದ್ದಾಗ್ಲೇನೆ ನನ್ಗ ಅದ್ರ ಬಗ್ಗೆ ಸ್ವಲ್ಪ ಇದಾಗತ್ತೆ. ಅದು ನಮ್ ಬೀಳ್ತಿರತ್ತೆ, ಪುನಃ ನಾವು ಸಮಾಧಾನ ಮಾಡ್ಬಿಡ್ತೀವಿ. ಪಾಪ ಏನೋ ಕೋಪದಲ್ಲಿ ಅಂದವ್ರೆ, ಏನೋ ಒಂಚೂರು ನಮ್ಮನೆಯವ್ರೆ ನಮ್ಗಂದ್ರೆ ಹಂಗಂತ ಮನೆ ಬಿಟ್ಟು ಹೋಗಕ್ಕಾಗತ್ತಾ, ಹಂಗಂತ ಹಿಂಗ್ ಮಾಡಕ್ಕಾಗತ್ತಾ, ಅದು ಮಾಯೆ ಮಾತಾಡಿಸ್ತಿರುತ್ತೆ. ದರ್ಶನ ಮಾಡಕ್ಕೆ ಬಿಡೋದಿಲ್ಲ ಈ ಮನಸ್ಸು. ಹಾಗಾಗಿ ಅವರಿಗೆ ರಾಮಕೃಷ್ಣ ಪರಮಹಂಸರ ದರ್ಶನ ಏನು ಬಹಳ ಮನಸ್ಸಿಗೆ ತಾಪ, ಬಹಳ ದುಃಖ, ಸಾಕು ಬದುಕು, ನಾನ್ ಸಾಯ್ಬೇಕು ಅಂತ ಹೋಗಿದ್ದಾರೆ ಅಂತ ಮಹಾತ್ಮರ ದರ್ಶನ. ಅವರು ಅದು ದಕ್ಷಿಣೇಶ್ವರ ಇದು ತೋಟಕ್ಕೆ ಇವ್ರು ಬರ್ತಾರೆ, ಪೂರ್ತಿ ಸ್ವರ್ಗಕ್ ಬಂದಂಗೆ. ಏನು ಮರ ಗಿಡಗಳು, ಹೂವು ಹಣ್ಣು, ದೇವಸ್ಥಾನದ ವಾತಾವರಣ, ತಂಪಾದ ವಾತಾವರಣ. ರಾಮಕೃಷ್ಣ ಪರಮಹಂಸರು ಇರ್ತಾರೆ, ಬಂದು ಇವ್ರಿಗೆ ಶುಕವನ ನೋಡ್ದಂಗಾಗತ್ತೆ. ಏನ್ ಅವ್ರ ತಾಯಿ ಅವ್ರು ನೋಡಿದಷ್ಟೇ ಇವ್ರಿಗೆ ಒಂದೇ ಸಲಿಗೆ ಪೂರ್ತಿ ಸರೆಂಡರ್ ಆಗೇ ಬಿಡ್ತಾರೆ. ಇವ್ರನ್ನ ಈ ತರ ಅದು ಅಂತರಂಗದಲ್ಲಿ ಆಗಿರುತ್ತೆ. ಅದು ಪ್ರಾಕ್ಟೀಸ್ ಹೇಳಿ ಮಾಡಿ ಗೊತ್ತಾಗಲ್ಲ, ಹಾಗೆ ಇವ್ರು ನನ್ನ ಗುರುಗಳು ಅಂತ ಅನ್ಸೇ ಬಿಡುತ್ತೆ ಅವ್ರಿಗೆ. ಅವ್ರಿಗೆ ಶರಣಾಗೆ ಬಿಡ್ತಾರೆ. ಮೊದಲನೇ ಸಲ ಹೋಗಿ ಅವ್ರಿಗೆ ಬಹಳ ಪರಿಣಾಮ ಆಗತ್ತೆ. ತಿರ್ಗಾ 2ನೇ ದಿನ ಹೋಗ್ಬೇಕು ಅನ್ಸುತ್ತೆ. ಅಲ್ಲಿಂದ ಬರ್ತಾರೆ, ಏನು ಮಾತಾಡಲ್ಲ. ಬರೀ ಸುಮ್ನೆ ಅವ್ರ ದರ್ಶನ ಮಾಡ್ತಾರೆ, ವಾಪಸ್ ಬರ್ತಾರೆ. ಅವ್ರಿಗೆ ಇನ್ ಬರೀ ಕಣ್ ಬಿಟ್ರೆ, ಕಣ್ ಮುಚ್ಚಿದ್ರೆ, ಮಲ್ಗದ್ರೆ ಮಾಡಿದ್ರೆ ಅವರೇ ಬರ್ತಾ ಇದಾರೆ ಮುಖ, ಗುರುವಿನ ಮುಖನೇ ಬರ್ತಾ ಇದೆ ಅವರಿಗೆ. ಪುನಃ ನಾಳೆ ಸಮಾಧಾನ, ಬೇಗ ಹೊರಟೇ ಬಿಟ್ರು. ಹೋಗಿ ಅಲ್ಲಿ ಬಂದ್ರು. ಅವಾಗ ರಾಮಕೃಷ್ಣ ಪರಮಹಂಸರು ಮಾತಾಡಿಸ್ತಾರೆ ಅವರಿಗೆ, ಏನು ಎಲ್ಲಿಂದ ಬಂದಿದ್ದೀರಾ, ನಾನು ಈ ರೀತಿ ವಿದ್ಯಾವಂತರು, ಬಹಳ ಹಂಗ್ ಓದಿದೀನಿ ಮಾಡಿದೀನಿ ಅದೆಲ್ಲ ಹೇಳ್ತಾರೆ. ಮದ್ವೆ ಆಗಿದ್ಯಾ ಅಂತ ಫಸ್ಟ್ ಕೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಎಲ್ಲಾರು ಫಸ್ಟ್ ಕೇಳೋದೇ ಇದು, ಮದ್ವೆ ಆಗಿದ್ಯಾ ಅಂತ ಸರ್. ಅಯ್ಯೋ ಜೋರಾಗಿ ಕೂಕೋತಾರೆ. ಮುಗೀತು. ಯಾಕೆ, ನಾವ್ ಅಂತೀವಿ ಏನ್ ಸಂಸಾರದಲ್ಲಿ ಇದ್ರು ಅಂಟಲ್ಲ ಅಂತ, ಅದು ನಾವ್ ನೋಡಕ್ ಹೋಗಿಲ್ಲ. ಅದಕ್ಕೇನೆ ನಾನು ಇಡೀ ನನ್ನ ಬದುಕನ್ನೆಲ್ಲ ಯಾರಿಗ ಅರ್ಪಿಸಿದೀನಿ ನೋಡು, ನನಗೇಂತ ಏನಾದ್ರು ಇದೆಯಾ? ಅದು ಬಹಳ ಚೆನ್ನಾಗಿ ನಾನು ಉಪಚಾರ ಮಾಡ್ಕೊಂಡೆ. ಶರಣರಿರ್ಲಿಲ್ವಾ, ಉಪನಿಷತ್ತಲ್ಲಿ ಋಷಿಗಳಿರ್ಲಿಲ್ವಾ, ಅವ್ರ ಯಾರು ಹೆಂಗಾರು ಇರ್ಲಿ, ನೀನ್ ಹೆಂಗಿದ್ಯಾ ನೋಡ್ಕೋಬೇಕಲ್ಲ ಅಂತವ್ರದೆಲ್ಲ ಉದಾಹರಣೆಗಳನ್ನ ಹೇಳ್ಕೊಂಡು. ಯಾಜ್ಞವಲ್ಕರಿದ್ರಲ್ಲ, ಕಾತ್ಯಾಯಿನಿ ಮೈತ್ರಾದೇವಿ, ಇಬ್ರಿದ್ರಲ್ಲ, ಇವ್ರಿಗ್ ಹಂಗಿದ್ರಲ್ಲ, ಅವ್ರು ಹೇಗಾದ್ರೂ ಇರ್ಲಿ, ನನಗೆಷ್ಟು ಸಂಸಾರ ಅದು ಬಹಳ ಮೈಗೂಡಿದೆ ಅಂತ ಗೊತ್ತಿರಲ್ಲ. ಅದನ್ ಬಿಟ್ಟು ಹೋಗಕ್ ಇಷ್ಟ ಇರಲ್ವಲ್ಲ, ಎಲ್ಲಿದ್ರೇನಂತ ಏನ್ ಮಾತಾಡ್ತಿರ್ತೀವಿ. ಅದಕ್ಕೆ ಅವ್ರು ರಾಮಕೃಷ್ಣ ಪರಮಹಂಸರು ಬಹಳ ತಾಪ. ಯಾಕೆ, ಬೇಗ ಆತ್ಮಜ್ಞಾನ ಪಡಿಯೋಕ್ ಆಗಲ್ಲ. ಈಗ ನಾನು ಆತ್ಮಜ್ಞಾನ ಕೇಳ್ಬೇಕು ಅನ್ ಕೂತಿದೀನಿ, ಮನೇಲಿ ಮಗನ್ ಹುಷಾರಿಲ್ಲ, ಹೆಂಡತಿ ಕಾಯಿಲೆ, ಇಲ್ಲ ಏನೋ ಸಮಸ್ಯೆಗಳು, ಆರಾಮಾಗಿ ಕೂತ್ಕೊಂಡು ಕೇಳು ನೋಡೋಣ, ದೇಹ ನಾನಲ್ಲ, ಇವೆಲ್ಲ ನಾನಲ್ಲ ಅಂತ. ಅದಕ್ಕೆ ಮಲ್ಲಿಕಾರ್ಜುನಪ್ಪ ಅವ್ರು ಬಹಳ ಚೆನ್ನಾಗ್ ಉದಾಹರಣೆ ಹೇಳ್ತಿದ್ರು. ಬಹಳ ಶ್ರೇಷ್ಠ ಶಿಷ್ಯನೇ ಇರ್ತೀನಿ, ಆತ್ಮಜ್ಞಾನನೇ ಕೇಳ್ಬೇಕು ಅಂತಾನೂ ಇದೀನಿ. ಗುರುಗಳು ಹೇಳ್ತಾ ಇದಾರೆ, ಯಾವುದು ತತ್ವಮಸಿ ಮಹಾವಾಕ್ಯ, ತತ್ ತ್ವಂ ಅಸಿ, ನೀನಾ ಬ್ರಹ್ಮವಸ್ತನೆ, ನೀನಿದ್ಯಾ, ಏನ್ ಉಪದೇಶ ನಡೀತಾ ಇದೆ, ನನಗೂ ಅನಿಸ್ತಾ ಇದೆ, ಹೌದು ಬ್ರಹ್ಮಜ್ಞಾನ, ಹೌದು ನಾನ್ ಬ್ರಹ್ಮನೇ ಇದ್ದೀನಿ, ದೇಹ ನಾನಲ್ಲ, ಮನಸ್ಸನ್ನ ಎಲ್ಲಾ ಅನುಭವಕ್ಕೆ ಬಂದಂಗ ಆಗ್ತಾ ಇದೆ, ಎಲ್ಲಾ ಆಗ್ತಿದೆ. ಅಷ್ಟೊತ್ತಿಗೆ ಮನೆಯಿಂದ ಮಗ ಬಂದು ಅಪ್ಪ ಯಾಕೋ ಅಮ್ಮ ಎದ್ದೇ ಇಲ್ಲ ಬೆಳಗ್ಗೆಯಿಂದ ಅಂತ. ಮುಗೀತು ತತ್ವಮಸಿ ಮಹಾವಾಕ್ಯ. ಅವಾಗ ಇವ್ರು ಗುರುಗಳು ಅಂತಿರ, ಇರಪ್ಪ ಇನ್ನೇನ್ ಆತ್ಮಜ್ಞಾನ
ಹಿರಿಯ ಗುರುಗಳೇ ಇದು ನಾಳೆ ಬೇಕಾದ್ರೆ ಬಂದ್ ಹೇಳ್ಬೋದು ತಾನೇ ತತ್ವಮಸಿ ಮಹಾವಾಕ್ಯ. ಅಲ್ಲಿ ಅವ್ರ ಏನೋ ತುಂಬಾ ಹುಷಾರಿಲ್ವಂತೆ, ಹಾಗೆ ಬಿಡುತ್ತೆ ಮನಸ್ಸು. ಹೋಗೇ ಬಿಡ್ತೀವಿ ಹುಡ್ಕೊಂಡ್ ನಾವು. ಈಗ ಮನೇಲಿ ಏನೋ ಗ್ಯಾಸ್ ಹಚ್ ಬಂದ್ಬಿಟ್ಟಿದೀವಿ, ಮನೇಲಿ ಏನೋ ಇಟ್ಟಿದೀವಿ, ಮನೇಲಿ ಯಾರೋ ಏನೋ ಬರ್ತೀನಿ ಅಂತ ಹೇಳವ್ರೆ, ಯಾರೋ ದುಡ್ಡು ಕೊಡ್ತೀನಿ ಅನ್ನೋರು ಬರ್ತೀನಿ ಅಂದಿದ್ದಾರೆ, ಇಲ್ಲ ಯಾರೋ ನೆಂಟ್ರು ಬರ್ತಾರೆ, ಇಲ್ಲ ಮದ್ವೆಗ್ ಹೋಗ್ಬೇಕು. ಎಷ್ಟಿದೆ ನಮಗೆ, ಇಂಥವ್ರಿಗೆಲ್ಲ ಆತ್ಮಜ್ಞಾನ ಆಗತ್ತ ನಮಗೆ. ಹಾಗಾಗಿ ಸಂಸಾರಕ್ಕೆ ಯಾಕೆ ಕಷ್ಟ ಅಂದ್ರೆ ಹಗಲಿರುಳು ಅದು ಬಹಳ ಮನಸ್ಸು ನೋಡ್ಕೋಬೇಕು, ಗೊತ್ತಾಗತ್ತೆ. ಯಾವಾಗ ಯಾವ್ದಾದಕ್ಕೋ ಹೋಗಿ ಹೋಗಿ ನೋವ್ತಾ ಇರುತ್ತೆ. ಅಲ್ಲಿ ಎಲ್ಲೋ ಮೊಮ್ಮಗ ಫಾರಿನಲ್ಲಿ ಇರ್ತಾನೆ, ಅವನಲ್ಲಿ ಫೇಲ್ ಆಗ್ಬಿಟ್ರೆ ಇಲ್ಲಿ ಬಹಳ ದುಃಖ ಆಗ್ತಿರತ್ತೆ. ಅವನನ್ನೇನ್ ನನ್ನನ್ ಮಾತಾಡ್ಸಿಲ್ಲ, ಏನು ಭೇಟಿ ಮಾಡಿಲ್ಲ, ಆದ್ರೂ ಆಗ್ತಿರತ್ತೆ. ಆ ಮನಸ್ಸನ್ನದೇ ಆಕ್ಟೋಪಸ್ ತರ ಎಲ್ಲೆಲ್ಲೆಲ್ಲೆಲ್ಲೋ ಹರಡಿರುತ್ತೆ. ಜೊತೆಗೆ ಈಗ ರಾಜಕೀಯ ಇದ್ರಂತೂ ಅಲ್ಲೆಲ್ಲೋ ಬಿಜೆಪಿ ಬಂತು, ನನಗ್ ಬಹಳ ಖುಷಿ. ನಾನ್ ಒಂದಿನಾನು ಗೊತ್ತಿಲ್ಲ, ಮೋದಿ ನನ್ನನ್ ಮಾತಾಡ್ಸಿಲ್ಲ, ಏನು ಮಾಡಿಲ್ಲ, ಕಾಂಗ್ರೆಸ್ ಗೆಲ್ತು, ಇವ್ರ್ ಗೆದ್ರು. ಎಷ್ಟು ಮನಸ್ಸು ಯಾವ್ದಾದಕ್ಕೋ ಆಗಿರುತ್ತಲ್ಲ ಸುಖ ದುಃಖಗಳಿಗೆ. ಹೊರಗಡೆದಕ್ಕೆ ಇಷ್ಟ ಆಗಿದೆ, ಇನ್ ಹೆಂಡತಿ ಮಕ್ಳಿಗೆ ಇಷ್ಟ ಆಗಿರಲ್ಲ. ಹಾಗಾಗಿ ಯಾಕೆ ಸಂಸಾರದವ್ರಿಗೆ ಕಷ್ಟ ಅಂದ್ರೆ ವಿಪರೀತ ಮನಸ್ಸು ತಾಧ್ಯಾತ್ಮತೆ ಬಂದ್ಬಿಡಿರುತ್ತೆ. ಅವುಗಳನ್ನ ಬಿಡ್ಸೋದೇ ಕಷ್ಟ. ಅವುಗಳನ್ನೆಲ್ಲಾ ಕಡಿಮೆ ಮಾಡಿ ದೇಹ ನಾನಲ್ಲ ಅನ್ಬೇಕಲ್ಲ. ಅದೇ ಅವನು ಏನು ಸಂಸಾರದ ಇನ್ನು ಪ್ರವೇಶ ಆಗಿಲ್ಲ, ನೇರವಾಗಿ ಅವನಿಗೆ ದೇಹ ನಾನಲ್ಲ ಅಂದ್ರೆ ಬಹಳ ಸ್ವಲ್ಪ ಇರುತ್ತೆ ಕಾಮಕ್ರೋಧಾದಿಗಳು. ಅದನ್ನೇನ್ ಗುರುವಿನ ಅನುಗ್ರಹದಲ್ಲಿ, ಗುರುವಿನ ಸಾನ್ನಿಧ್ಯದಲ್ಲಿ ಆರಾಮಾಗಿ ತೆಗೆದು ಬಿಡ್ತಾರೆ. ನಮ್ಗೆ ಗುರುಗಳು ಉದ್ಧಾರ ಮಾಡ್ಬೇಕು ಅಂದ್ರೆ ಮೊದ್ಲು ನಮ್ ಹೆಂಡತಿ ಮಕ್ಳು ಸರಿ ಮಾಡ್ಬೇಕು, ಮನೆ ಚೆನ್ನಾಗ್ ಮಾಡ್ಬೇಕು, ನಮ್ ಕಷ್ಟಗಳನ್ನೆಲ್ಲ ಹೋಗಿಸ್ಬೇಕು. ಎಷ್ಟು ಅವ್ರಿಗೆ ಜವಾಬ್ದಾರಿಗಳು. ಹಾಗಾಗಿ ಅವ್ರ ರಾಮಕೃಷ್ಣ ಪರಮಹಂಸರು ಕೂಕೋಬಿಡುತ್ತ, ಓ ಮದ್ವೆ ಆಗ್ಬಿಟ್ಟಿದ್ಯಾ ನಿನಗೆ ಅಂತ. ಇವ್ರಿಗೆ ಬಹಳ ಆಶ್ಚರ್ಯ, ಅದ್ ದೊಡ್ಡ ಅಪರಾಧನ ಅಂತ. ಅವ್ರ ಮಾಸ್ಟರ್ ಅದೊಂದ್ ದೊಡ್ಡ ಅಪರಾಧನ, ಏನ್ ಹಿಂಗಂತ ಒಂಥರ ಅವಮಾನ ಆದಂಗ ಆಗತ್ತೆ. ಆಮೇಲೆ ತಿರ್ಗಾ ಕೇಳ್ತಾರೆ ಮಕ್ಳಿದಾರ ಅಂತ. ಅಯ್ಯೋ ತಿರ್ಗಾ ತಲೆ ಮೇಲೆ ಕೈ ಹೊಚ್ಕೊಂಡ್ ಕೂತು. ಯಾಕೆ? ಜವಾಬ್ದಾರಿಗಳು ಪ್ರಾರಂಭ. ಒಬ್ನೇ ಇರೋನಿಗೂನು ಮದ್ವೆ ಆಗಿಲ್ದೇ ಇರ್ಲಿ ಪರವಾಗಿಲ್ಲ, ಒಬ್ರೇ ಇದ್ರೆ ಇಷ್ಟ ಆರಾಮಲ್ಲ. ಅವ್ನಿಗೆ ಏನ್ ಸ್ವಲ್ಪ ಕಾಮಕ್ರೋಧಾದಿಗಳು ದುಡ್ಡನ್ನೆಲ್ಲ ಇದ್ರೆ ಅದೇನಂತ ದೊಡ್ಡದಲ್ಲ. ಇವಿರ್ತಾವಲ್ಲ ಹೆಂಡ್ತಿ ಮಕ್ಕಳು ಗಂಡ, ಇದು ವಿಪರೀತ ಅದು. ಹಾಗಾಗಿ ಅವ್ರು ಇನ್ನೂ ಅವ್ರಿಗೆ ಇದಾಗ್ಬಿಡ್ತಾರೆ, ಅವ್ನಿಗೆ ಇನ್ನೂ ಅವಮಾನ ಆಗ್ಬಿಡುತ್ತೆ ಮಾಸ್ಟರ್ ಅವರಿಗೆ. ಅಂತದೇನ್ ನಾನ್ ಮಾಡ್ಬಿಟ್ಟಿದೀನಿ ಅಂತ ಅವರಿಗೆ. ಆಮೇಲೆ ಅವರು ಆಯ್ತು ಪರವಾಗಿಲ್ಲ ಬಾ, ಆತರ ಗುರುಗಳೇ ಹೇಳ್ಬೇಕು. ಪರವಾಗಿಲ್ಲ ನೀನ್ ಏನಿದ್ರು ಪರವಾಗಿಲ್ಲ, ನಾನ್ ಕಾಪಾಡ್ತೀನಿ ಅಂತ ಮೊದ್ಲು ಗುರುಗಳು ಹೇಳ್ಬೇಕು. ನಾನೇ ತೀರ್ಮಾನ ಮಾಡೋದಲ್ಲ. ಪರವಾಗಿಲ್ಲ ನನ್ಗೆ ಹೆಂಡತಿ ಮಕ್ಳು ಇದ್ರು ಆತ್ಮಜ್ಞಾನ ಪಡಿತೀನಿ, ನನ್ಗೇನು ಅವೆಲ್ಲ ಮಾಡಲ್ಲ, ಏನು ಪಡಿಯಲ್ಲ. ಮೊದ್ಲು ಹೆಂಡತಿ ಅನುಗ್ರಹ ಪಡೆಯಕ್ಕೆ ಜೀವನ ಪರ್ಯಂತ, ಗಂಡನ ಅನುಗ್ರಹ ಪಡೆಯೋದೇ ದೊಡ್ಡದು. ಮಕ್ಕಳಂತೂ ಅಪ್ಪ ನೀನಂತವ್ರು ಇಲ್ಲ ಅಂತ ಹೇಳಿಸ್ಕೊಳಕ್ಕೆ ಜೀವನ ಪರ್ಯಂತ ಅವ್ರ ಅನ್ನದೇ ಇಲ್ಲ. ಜೀವನ ಪರ್ಯಂತ ಅದಕ್ಕೆ ಮಾಡ್ತೇವೆ, ಅವ್ರ ಅನ್ನದೇ ಇಲ್ಲ. ಹಾಗಾಗಿ ಈ ಅನುಗ್ರಹ ಪಡೆಯೋದ್ರಲ್ಲೇ ಜೀವನ ಮುಗ್ದೋಗಿರುತ್ತೆ. ಇಲ್ಲಿ ಶಾಸ್ತ್ರ ಗೀಸ್ತ್ರ ಕೇಳ್ಬೇಕಾದ್ರೆ ತುಂಬಾ ದೊಡ್ಡ ಮಾತಾಡ್ತಿರ್ತೀವಿ. ಅದ್ರಿಂದ ಏನಾಗುತ್ತೆ, ಇವ್ರ ಹಂಗಿಲ್ವಾ, ಅವ್ರ ಹಂಗಿಲ್ವಾ, ಆ ಮಹಾತ್ಮರು ಹಿಂಗಾಗಿಲ್ವಾ, ಅವ್ರು ಯಾರು ಏನಾರು ಆಗಿರ್ಲಿ, ನಾನ್ ಹೆಂಗಿದ್ದೀನಿ ಅದು ತುಂಬಾ ಮುಖ್ಯ ಅಲ್ಲ. ನನ್ನ ಮನಸ್ಸು ಎಷ್ಟು ಪ್ರಾಪಂಚಿಕ ಅದು ತುಂಬಾ ಮುಖ್ಯ ಅಲ್ಲ. ಹಾಗಾಗಿ ಅವರು ರಾಮಕೃಷ್ಣ ಪರಮಹಂಸರು ಅವನಿಗೆ ಸ್ವಲ್ಪ ದಿನ ಇಲ್ಲಿ ಇರು ಅಂತ ಅಂತಾರೆ. ಕೊನೆ ಒಬ್ಬ ಮಗ ಸತ್ತೋಗ್ತಾನೆ ಅವ್ರಿಗೆ. ಮಾಸ್ಟರ್ ಮಹಾಶಯಗೆ ಚಿಕ್ಕ ಮಗ ಸತ್ತೋಗಿರ್ತಾನೆ. ಆಘಾತಕ್ಕೆ ಹೆಂಡತಿ ಹುಚ್ಚಿ ಆಗ್ಬಿಟ್ಟಿರ್ತಾರೆ, ಬುದ್ಧಿ ಭ್ರಮಣೆ ಆಗ್ಬಿಟ್ಟಿರತ್ತೆ. ವಿಪರೀತ ಮನಸ್ಸು ಇವರಿಗೆ. ಮನೇಲೆ ಯಾರು ಅಸ್ವಸ್ಥ ಆದ್ರೆ ಹೆಂಗ, ಯಾವ ಗುರುಗಳಿರ್ಲಿ, ದೊಡ್ಡ ಆತ್ಮಜ್ಞಾನಿಗಳೇ ಇರ್ಲಿ, ನನಗ್ ಸಮಾಧಾನ ಆಗ್ಬೇಕಲ್ಲ. ಹಾಗಾಗಿ ಅವ್ರು ಏನಂತಾರೆ, ಅವನ್ನೆಲ್ಲ ಬಿಟ್ಟು ಬಾ ಮನೆ, ಇಲ್ಲಿ ಸ್ವಲ್ಪ ದಿನ ಏಕಾಂತದಲ್ಲಿ ಇರ್ಬೇಕು ಅಂತ ಕರೆಸ್ತಾರ ಅವ್ರನ್ನ, ಮಾಸ್ಟರ್ ಮಹಾಶಯನ. ತಮ್ಮ ದಕ್ಷಿಣೇಶ್ವರದಲ್ಲ ಇಟ್ಕೊಂಡು ಅವ್ರಿಗೆ ಕೆಲವು ಸಾಧನೆಗಳನ್ನ, ಧ್ಯಾನವನ್ನ, ಇವುಗಳನ್ನೆಲ್ಲ ಮಾಡಕ್ ಹೇಳ್ತಾರೆ. ಯಾಕೆ? ಅದೇ ಮನೆ ಪರಿಸರದಲ್ಲಿ ಇದ್ರೆ, ಅಲ್ಲೇ ಇದ್ರೆ ಇವ್ರು ಹುಚ್ಚ ಆಗ್ಬಿಡ್ತಾರೆ. ಅಲ್ಲೇನ್ ಸರಿ ಮಾಡಕ್ ಆಗತ್ತೆ, ಬಹಳ ದುಃಖಿ ಆಗತ್ತೆ ಮನಸ್ಸು, ಬಹಳ ಪ್ರಾಪಂಚಿಕ. ಪೂರ್ತಿ ಬಿಡೋದ್ ಬೇಡ, ಸ್ವಲ್ಪನಾರು ಬಿಟ್ಟು ಗುರುಗಳು, ಮಠ, ಈ ಆನ್ಲೈನ್ ಮೊಬೈಲ್ ಎಲ್ಲ ಸಿಕ್ಬಿಟ್ಟು ನಾವು ಎಲ್ಲ ಇಲ್ಲೇನೆ ನಾವು ಅದನ್ನ ಬಹಳ ದೊಡ್ಡ ಪುಣ್ಯ, ಬಹಳ ಏನು ಅಲ್ಲ. ಇನ್ನು ಮನೆ ಬಿಟ್ಟು ಹೋಗ್ದಿರ ಬಹಳ ಕಟ್ಟಾಗ್ತು ಅದೆಲ್ಲಾನು. ಮೊದ್ಲಾದ್ರೂ ಯಾವ್ದಾರು ಒಂಚೂರು ಹೋಗ್ಬಿಟ್ಟು ಬರೋಣ ಅಂತನಾರು ಮನೆನಾರು ಒಂದ್ ಸ್ವಲ್ಪ ಬಿಡ್ತಿದ್ವಿ. ಈಗ ಏನ್ ಮಾಡಿದ್ರು ಬಿಡೋದು, ಅಲ್ಲೇ ಕುತ್ಕೊಂಡು ಹೆಂಡತಿ ಮಕ್ಳು ಮಧ್ಯದಲ್ಲೇನೆ ಅದೇ ಹಾಸಿಗೆ ಮೇಲೆ ಕುತ್ಕೊಂಡು ಆತ್ಮಜ್ಞಾನ ಎಲ್ಲಾಗತ್ತೆ. ಹಾಗಾಗಿ ಅದು ಮನಸ್ಸು ಮೋಸ ಮಾಡ್ತಿರತ್ತೆ. ಏಕಾಂತವನ್ನ ಮಾಡ್ಬೇಕು, ಅವ್ರಿಗೆ ಮಾಡಿಸ್ತಾರೆ. ಆಮೇಲೆ ಮನೆಯಿಂದ ಪತ್ರಗಳು ಬರ್ತಿರತ್ತೆ. ಎಷ್ಟೋ ದಿನ ಆದ ತಕ್ಷಣ ಮನೆಯಿಂದ ಪತ್ರಗಳು, ಇನ್ನು ಬಂದಿಲ್ವಾ, ಅದನ್ನ ಒಂದೂ ಓದಕ್ ಬಿಡೋದಿಲ್ಲ ಅವ್ರ ರಾಮಕೃಷ್ಣ ಪರಮಹಂಸರು. ಬೇಡ ಈಗ ಸ್ವಲ್ಪ ದಿನ ಹಂಗೆ ಇರು, ಅದನ್ನ ಏನ್ ಮಾಡಿದ್ರು ಮುಡ್ಸ. ಯಾಕೆ? ಸುದ್ದಿ ಗೊತ್ತಾದ ತಕ್ಷಣ ಹೆಂಗ ಆರಾಮಾಗಿ ಧ್ಯಾನ ಬರುತ್ತಿಲ್ಲಿ. ಹಾಗಾಗಿ ಅಂತಹ ಮನಸ್ಸು, ಏಕಾಗ್ರವಾದ ಮನಸ್ಸು, ಪರಿಸರ ಇವೆಲ್ಲ ಬೇಕು. ದೇವನ್ನ ಪಡಿಬೇಕು ಅಂತಿದ್ಯಾ, ಬಹಳ ಏನ್ ಉತ್ತಮೋತ್ತಮ ದೇಹ ನಾನಲ್ಲ ಮನಸ್ ನಾನಲ್ಲ ಅಂದ ತಕ್ಷಣ ಏನ್ ಮನಸ್ ನಾನ್ ಹೇಳ್ದಂಗ್ ಕೇಳುತ್ತಾ? ಅದಕ್ಕೆ ಬಹಳ ವಾಸನೆಗಳು ತೀವ್ರ ಇದೆ. ಅದರ ಸಂಸಾರಿಕರ ವಿಪರೀತ. ಯಾಕೆ? ಅದಕ್ಕೆ ಪೋಷಣೆ ಜಾಸ್ತಿ ಇದೆ. ಹುಟ್ಟದಾಗಿಂದ ಬರೀ ಅದನ್ನ ಹೇಳವ್ರೆ ಮನೆಯಲ್ಲಿಂದ ಎಲ್ಲ.
ಚಿಕ್ಕದ್ರಿಂದಾನೇ ಹೇಳಕ್ ಸ್ಟಾರ್ಟ್ ಮಾಡಿರ್ತಾರೆ. ನೋಡು ಅಲ್ಲಿ ಮದ್ವೆ ಮನೆ ಕರ್ಕೊಂಡ್ ಹೋಗ್ತಾರೆ, ಎಲ್ ಕರ್ಕೊಂಡ್ ಹೋದ್ರು, ಎಲ್ಲೋದ್ರು ಬರೀ ಅದೇ ಕಥೆಗಳೇ, ಮದ್ವೆದು, ಗಂಡಂದು, ಮಕ್ಳದು. ಇದನ್ ಬಿಟ್ಟು ಯಾರು ಮನೇಲಿ ಅಪ್ಪ ಅಮ್ಮ ನೋಡಪ್ಪ ನೀನ್ ಆತ್ಮ ಇದೆಯಾ, ನೋಡಿ ಜಗತ್ತೆಲ್ಲ ನಶ್ವರ ಇದೆ, ನೋಡಿ ಇವ್ರದೆಲ್ಲ ಜಾಸ್ತಿ ಸಹವಾಸ ಒಬ್ರು ಮನೇಲಾದ್ರುನುವೆ ನಾವಿಷ್ಟ್ ಕೇಳಿರೋರು ನಮ್ಮ ಮಕ್ಳಿಗೆ ಹೇಳಲ್ಲ. ಬಾಕಿಯವ್ರಿಗೆಲ್ಲ ಹೇಳ್ತೀವಿ ನಮ್ ಮಗನ್ ಸನ್ಯಾಸಿ ಆಗು ಅಂತ ಹೇಳಲ್ಲ. ಅದು ನಿನ್ನಂತವ್ರಿಗಲ್ಲ, ಅದೆಲ್ಲ ದೊಡ್ಡವ್ರ್ ಬೇಕು ಅದಕ್ಕೆಲ್ಲ, ನಿನ್ನಂತವ್ರಿಗಲ್ಲ. ಹಾಗಾಗಿ ಮನೆ ಪರಿಸರಗಳು, ಸಂಸಾರಿಕರು ನಮಗೆಲ್ಲ ವಿಪರೀತ ಅವುಗಳನ್ನ ಪ್ರಚೋದನೆ ಮಾಡುವಂತ ವಾತಾವರಣ ಇರುತ್ತೆ. ಆ ವಾತಾವರಣ ಕಡಿಮೆ ಆಗ್ಬೇಕು. ಆ ವಾತಾವರಣ ಕಡಿಮೆ ಆದ್ರೆ ತಾನೇ ಮನಸ್ಸು ಸಮಾಧಾನ ಆಗುತ್ತೆ. ನಾನ್ ಅಲ್ಲೇ ಕುತ್ಕೊಂಡು ನಾನ್ ಮನಸ್ಸನ್ನ ಏಕಾಗ್ರತೆ ಮಾಡ್ತೀನಿ ಅನ್ನೋದು ಬಹಳ ಕಷ್ಟ, ಆಗೋದು ಇಲ್ಲ. ಹಾಗಾಗಿ ಅಂತಹ ವಾತಾವರಣವನ್ನ, ಏಕಾಗ್ರತೆಯನ್ನ ನಾನ್ ಮಾಡ್ಕೋಬೇಕಾಗತ್ತೆ. ಅಂತಹ ಏಕಾಗ್ರತೆಯ ಮನಸ್ಸಿಗೆ ಜ್ಞಾನ ಚಿಂತನ ಇರ್ಲಿ, ಭಕ್ತಿ ಇರ್ಲಿ. ಅವರೆಲ್ಲ ಮೀರಾಬಾಯಿ ಅವರೆಲ್ಲ ಸುಮ್ನೆ ಮನೆ ಬಿಡ್ಲಿಲ್ಲ. ಅವ್ರಿಗೆ ಹುಟ್ಟತಾನೆ ಅವ್ರಿಗೆ ಕೃಷ್ಣ. ಏನಂತ ಸಮಾಜವನ್ನ ವಿರೋಧ ಮಾಡ್ಕೋಬೇಕು ಅಂದ್ರೆ ಸಾಮಾನ್ಯನ? ಚಿಕ್ಕ ವಯಸ್ಸಿಗೆ ತಂದೆ ತಾಯಿ ಮನೆಯವ್ರ, ನಾವ್ ಯಾರನ್ನೂ ವಿರೋಧ ಮಾಡಕ್ಕೆ ಹೆದರಿಕೆ ನಮ್ಗೆ. ನಮ್ಮ ಅಪ್ಪನಿಗೆ ಬೆಳಗ್ಗೆ ಪ್ರವಚನ ಬರ್ಬೇಕಾದ್ರೆ ಅವ್ರ ಏನಾರ ಅಂದ್ರೆ ಮನೆಯವ್ರಿಗೆಲ್ಲ ಮೊದ್ಲೇ ಹೇಳಿ ಮಾಡಿ ಹೋಗ್ ಬರ್ತಿದಂಗೆ ತಿರ್ಗಾ ವಾಪಸ್ ಅವ್ರಿಗೆಲ್ಲ ಸರಿ ಮಾಡ್ಕೊಡ್ತೀವಿ ಅಂದ್ರೆ ಮನೆಯವ್ರು ಬಿಡ್ತಾರೆ. ಇಲ್ಲ ನಾನು ಯಾರಿಗೂ ಏನು ಮಾಡಲ್ಲ, ಬರೀ ದೇವ್ರದೇ ಮಾಡ್ತೀನಿ ಅಂದ್ರೆ ಬಿಡ್ತಾರ ಯಾರಾದ್ರು? ಆ ಮೀರಾಬಾಯಿ ಅವ್ರು ಅಂತವ್ರೆಲ್ಲ ಅವರೇ ಆಗ್ಲಿ, ಎಲ್ಲಾ ಮಾರ್ಗದವ್ರುನು, ಯೋಗದವ್ರಿರ್ಲಿ ಇದವ್ರಿರ್ಲಿ, ಯಾಕೆ ಅದನ್ನ ಬಿಟ್ರು ಅಂದ್ರೆ ಅಲ್ಲಿ ಬಹಳ ಅಡೆತಡೆಗಳು, ಮನಸ್ಸಿಗೆ ಬಹಳ ವಿಪರೀತ ಕಸಗಳು ಬೀಳುತ್ತೆ ಅಂತ ಗೊತ್ತಿಲ್ಲ. ಹೊರಗಿನ ಕಸ ಕಾಣಿಸುತ್ತೆ, ಮನಸ್ಸಿಗೆ ದಿನಾ ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿವರೆಗೂ ಏನೇನ್ ಮಾಡ್ತಿರ್ತೀನಲ್ಲ ಅದೆಲ್ಲಾ ಕಸ ಅಂತ ಗೊತ್ತಿಲ್ಲ. ಅದೆಲ್ಲವೂ ಕಸ. ಆ ರೀತಿ ಪರಿಸರದಲ್ಲಿದ್ದು ದೇಹ ಅಲ್ಲ, ಮನಸ್ಸಲ್ಲ, ಅದು ಒಂದ್ ಕಸನೇ. ಕಸದ ಜೊತೆ ಕಸ ಹಾಕ್ತಿರ್ತೀನಿ ಏನ್ ಗೊತ್ತಿಲ್ಲ. ಹಾಗಾಗಿ ಏಕಾಗ್ರತೆ ಮಾಡ್ಬೇಕಾಗತ್ತೆ, ಸಾಧಕ ಆಗ್ಬೇಕು, ದೇವ್ರನ್ನ ಪಡಿಬೇಕು ಅಂತೀಯಲ್ಲ, ಮನಸ್ಸು ಸ್ವಲ್ಪ ಸಮಾಧಾನ ಆಗ್ಬೇಕಾಗತ್ತೆ. ಅಂತಹ ಮನಸ್ಸಿಗೆ ಈಗ ತಾನೇ ಏಕಾಂತದಲ್ಲಿ ಆ ಪರಿಸರ ಯಾವಾಗ ಮತ್ತೆ ನಾವೆಲ್ಲಿ ಕೂತಿರ್ತೀವೋ ಅಲ್ಲಿ ವಸ್ತುಗಳು ಜಾಸ್ತಿ ಇರಬಾರ್ದು. ನಮ್ಮ ಅಪ್ಪವ್ರು ಅಂತಿದ್ರು ಅದನ್ನ. ಸಾಧಕ ಅಂತೀವಲ್ಲ, ನಮ್ಮ ರೂಮ್ ಆಗಿರ್ಲಿ, ನಮ್ಮ ವಸ್ತುಗಳಾಗ್ಲಿ, ಅವುಗಳೆಲ್ಲ ಏನ್ ಮಾಡತ್ತೆ, ಮಾತಾಡ್ತಾ ಇರ್ತವೆ, ಗೊತ್ತಾಗಲ್ಲ ಅದು. ಧ್ಯಾನಕ್ಕೆ ಅಂತಾನೆ ಕುತ್ಕೋತೀನಿ, ಅದನ್ನತ್ತೆ ಸ್ವಲ್ಪ ಬಟ್ಟೆ ನೋಡೋದಿದೆ ಅಲ್ಲಿ ಮಡ್ಸಿಟ್ಬಿಡು, ಆಮೇಲೆ ಕುತ್ಕೊಳ್ಳೋಣ, ನೋಡ್ ಅದೊಂಚೂರು ಅಲ್ಲಿ ಹಂಗಿದೆ, ಈ ಬೆಡ್ಶೀಟ್ ಇದ್ ಮಾಡ್ ಕುತ್ಕೊಳ್ಳೋಣ, ಹಂಗ್ ಮಾಡ್ ಕುತ್ಕೊಳ್ಳೋಣ, ನೋಡ್ ಅದ್ ಹಂಗೆ ಬಿಟ್ಬಿಟ್ಟು ಹೋಗೋರೆ, ಇವ್ರು ಹಿಂಗೆ ಬಿಟ್ಟು. ಆ ರೀತಿ ಇರಬಾರ್ದು. ಅಪರಿಗ್ರಹ ಅತ್ಯಂತ ಇವೆಲ್ಲ ಏನಾಗತ್ತೆ, ಮನಸ್ಸನ್ನ ತಣ್ಣಗ್ ಮಾಡತ್ತೆ. ಎಷ್ಟು ನೀನು ವಸ್ತುಗಳನ್ನ ಇವುಗಳನ್ನ ಸಂಗ್ರಹ ಮಾಡ್ತೀಯ, ಹೊರಗಡೆ ಅವು ಮಾತಾಡ್ತಾ ಇರೋದು ಒಳಗಡೆ ಮಾತಾಡ್ತಿರ್ತಾವ ಅವೆಲ್ಲ. ಪಾದರಕ್ಷೆ ಆಗ್ಲಿ ಒಳಗಡೆ ಮಾತಾಡ್ತಿರುತ್ತೆ, ನನ್ ಗಾಡಿ ಒಳಗಡೆ ಮಾತಾಡುತ್ತೆ, ಹೆಂಡತಿ ಒಳಗಡೆ ಮಾತಾಡ್ತಾ ಇರೋದು, ಮಕ್ಳು ಒಳಗಡೆ ಮಾತಾಡ್ತಾ ಇರೋದು. ಅವ್ರೆಲ್ಲ ಆರಾಮಾಗೆ ಮಲ್ಗಿರ್ತಾರೆ, ನನ್ನೊಳಗಡೆ ನಾನ್ ಎದ್ದಾಗ ಅವ್ರೆಲ್ಲಾರು ಜೊತೆಗೆ ಎದುರಿಸ್ಕೊತೀನಿ. ಹೆಂಡ್ತಿದು, ಮಕ್ಳದು, ಗಂಡಂದು, ವಸ್ತುಗಳು ಇವೆಲ್ಲವುವೆ. ಹಾಗಾಗಿ ಅವುಗಳನ್ನೆಲ್ಲ ಕಡಿಮೆ ಮಾಡ್ಲೇಬೇಕು, ಅಪರಿಗ್ರಹ ಮಾಡ್ಲೇಬೇಕು. ನಾನು ಎಷ್ಟು ವಸ್ತುಗಳನ್ನ, ಅವುಗಳು ಹೋದ ತಕ್ಷಣ ಬಹಳ ತಾಪ ಆಗತ್ತೆ. ನನ್ನ ಬಟ್ಟೆಗಳಾಗ್ಲಿ, ನನ್ನ ಇವುಗಳನ್ನ ಸಂಗ್ರಹ ಮಾಡ್ಬೇಕಾದ್ರೆ ಬಹಳ ಖುಷಿ ಅಲ್ಲ. ಅದಕ್ಕೆ ನಾನು ಯಾರಿಗೂ ಕೊಡಲ್ಲ. ಎಲ್ಲಾರ್ ಮನೇಲೂ ಒಂದ್ ಇದಿರುತ್ತಲ್ಲ, ಅಟ್ಟ ಅಂತ ಹಳೆ ಸಾಮಾನ್ಗಳು, ಅವುಗಳನ್ನ ಏನ್ ಮಾಡಿದ್ರು ಬಿಸಾಕಲ್ಲ, ಯಾರಿಗೂ ಕೊಡಲ್ಲ. ಅದೆಲ್ಲ ಲೋಭದ ಮನಸ್ಸು ಅಂತ. ಅವೆಲ್ಲ ನನ್ನೊಳಗಡೆ ಇರೋ ಕಸ ಅದು, ಹೊರಗಡೆ ಅಲ್ಲ ಕಸ ಅದು, ನನ್ನೊಳಗಡೆ ಇರೋ ಕಸ ಅದು. ಅದನ್ನ ಯಾರು ಅಕಸ್ಮಾತ್ ಕೊಟ್ಬಿಟ್ಟಿದ್ರು ನಮ್ದು ಯಾವ್ದಾರು ವಸ್ತು, ನಾವ್ ಬಂದಾಗ ಅದ್ ಇರ್ಲಿಲ್ಲ ಅಂದ್ರೆ ಎಷ್ಟು ತಾಪ ಆಗ್ಬಿಡುತ್ತಲ್ಲ ನಮ್ಗೆ. ಹೆಂಗ್ ಕೊಟ್ಟೆ ನೀನು, ನನ್ ಕೇಳ್ಬಾರ್ದದು, ನನಗ್ ಬೇಕಾಗಿತ್ತು ಅದು, ಮುಂದೆ ನನ್ಗೆ ಹಂಗ್ ಬೇಕು, ಈ ತರ ಸಿಗದೇ ಇಲ್ಲ. ಅದು ವಯಸ್ಸಾದವ್ರಂತೂ ಏನ್ ಮಾಡಿದ್ರು ಕೊಡಲ್ಲ. ಇದು ನಮ್ ಕಾಲದ್ದು, ಈಗ ಈ ತರದ್ದೆಲ್ಲ ಬರಲ್ಲ. ಅದೆಲ್ಲ ಕಸ ಅದು. ಕ್ಷಣ ಮಾತ್ರದಲ್ಲಿ ಅವನ್ನೆಲ್ಲ ಬಿಟ್ಟು, ಸಾವು ಅಂದ್ರೆ ಏನು, ಇವನ್ನೆಲ್ಲ ಬಿಟ್ಟು ಒಂದೇ ಕ್ಷಣ ಕೊಟ್ಟೋಗ್ಬಿಡ್ಬೇಕಾಗ. ಅದೆಲ್ಲ ನೆನ್ಪಿರ್ಬೇಕಲ್ಲ ತಲೆಯಲ್ಲಿ. ಈ ಕಸಗಳನ್ನೆಲ್ಲ ಕಡಿಮೆ ಮಾಡ್ಬೇಕು, ಅಪರಿಗ್ರಹ ಇರ್ಬೇಕು, ಬದುಕು ಬಹಳ ಪ್ರಶಾಂತ ಇರ್ಬೇಕು. ತುಂಬಾ ಗಡಿಬಿಡಿ, ತುಂಬಾ ಏನು ಪುರ್ಸೊತ್ತೇ ಇಲ್ಲ ಅನ್ನೋರಿಗೆ ಆತ್ಮಜ್ಞಾನ ಎಲ್ಲಿ ಬರುತ್ತೆ? ಪುರ್ಸೊತ್ತಿಲ್ವಲ್ಲ, ಹೋಗ್ ದುಡಿ ದುಡಿ ಅಂತ ಕಳಿಸ್ಬೇಕಷ್ಟೇನೆ. ಪುರ್ಸೊತ್ತೇ ಇಲ್ಲ ಅವ್ನಿಗೆ ಧ್ಯಾನ ಮಾಡಕ್ಕೆ, ಪ್ರವಚನ ಕೇಳಕ್ಕೆ ಪುರ್ಸೊತ್ತಿಲ್ಲ, ಏನಕ್ಕೂ ಪುರ್ಸೊತ್ತೇ ಇಲ್ಲ ಅವ್ನಿಗೆ. ಬೆಳಗಿಂದ ರಾತ್ರಿವರೆಗೂ ಜಗತ್ತು ಅಂತವ್ರಿಗೆ ಬಹಳ ಪೋಷಣೆ. ಹೋಗ್ ಅಂತ. ಏನ್ ಬೆಳಗ್ಗೆ ಎದ್ದು ಅವನಿಗೋಸ್ಕರ ಏನ್ ತಿಂಡಿ ಅಡ್ಗೆ ಏನೂ ಕೆಲ್ಸ ಮಾಡಲ್ಲ. ನಾನ್ ಪ್ರವಚನಕ್ಕೆ ಹೋಗ್ತೀನಿ ಅನ್ನೋರ್ಗೆ ಯಾರ್ಯಾರು ಮಾಡ್ತಾರ? ಯಾರು ಸಂಸಾರಕ್ಕೆ ಬಹಳ ತುಂಬಾ ಮಾಡ್ತಿರ್ತಾರಲ್ಲ, ಏನ್ ಅವ್ನ್ ಬಂದ್ರೆ ಸಾಕು ಎಲ್ಲಾರು, ಬರ್ತಾರೆ ಸಾಯಂಕಾಲ ಹಿಂಗ್ ಮಾಡೋಣ, ಹಂಗ್ ಮಾಡೋಣ, ಇಂತ ಊಟ ಕೊಡೋಣ, ಹಂಗ್ ಮಾಡ. ಪ್ರವಚನಕ್ಕೆ ಹೋಗಿ ಸಾಯಂಕಾಲದಿಂದ ಬಂದ ಪ್ರವಚನಕ್ಕೆ ಹೋಗಿ ಅವ್ರು ಬಹಳ ರುಚಿಯಾಗಿ ಮಾಡೋಣ ಅಂತಾರ ಯಾರು? ಯಾರು ಜಗತ್ತಲ್ಲಿ ಸಹಾಯ ಮಾಡಲ್ಲ. ನನಗ್ ನಾನೇ ಮಾಡ್ಕೊಳ್ಳೋದು. ದೇವರಿರ್ತಾರೆ, ಗುರುಗಳಿರ್ತಾರೆ, ನನ್ಗಿರ್ತಾರೆ. ಅದಿದ್ರೆ ತೀವ್ರವಾಗಿ ಅವ್ರಿಗೆ ಯಾರ್ದು ಬೇಕಾಗಿಲ್ಲ, ಜಗತ್ತು ಬೇಡ, ಯಾರ್ದು ಬೇಡ.
ಹಾಗಾಗಿ ನಾನು ಮೊದಲು ಏಕಾಗ್ರತೆಯನ್ನ ಮಾಡ್ಬೇಕಂದ್ರೆ ಮೊದಲು ಪರಿಸರ ನಂದು ಚೆನ್ನಾಗಾಗ್ಬೇಕು. ಮೊದಲು ಎಲ್ಲಾರ ಜೊತೆ ಮಾತಾಡೋದನ್ನ ಕಡಿಮೆ ಮಾಡ್ಬೇಕು. ತುಂಬಾ ಮಾತಾಡ್ತಿರ್ತೀವಿ. ಅದ್ರಲ್ಲಿ ಜ್ಞಾನದವ್ರು ತುಂಬಾ ಮಾತಾಡ್ತಾರೆ ಅಂತಾರೆಲ್ಲ. ಪ್ರವಚನ ಮಾಡೋರು ನಮ್ಮಂತವ್ರೆಲ್ಲ ಯಾರ್ ಏನ್ ಸಿಕ್ಕಿದ್ರು ಸಾಕು ಪ್ರವಚನ ಪ್ರಾರಂಭನೆ. ಬರೀ ಸುಮ್ನೆ ಅವ್ರು ಏನಾರು ಒಂದ್ ಕೇಳ್ತಾರೆ, ಯಾಕೋ ಮನಸ್ಸು ಬೇಜಾರಿಲ್ಲ ಸ್ಟಾರ್ಟ್ ಮಾಡೇ ಬಿಡ್ತೀವಿ. ಯಾಕೆ ಗೊತ್ತಾ ಅದು ನೋಡ್ ಹಿಂಗ್ ಮಾಡ್ತೀಯ ಹಂಗ್ ಮಾಡ್ತೀಯ ಸ್ಟಾರ್ಟ್ ಮಾಡೇ ಬಿಡ್ತೀವಿ. ಮಾತ್ ಮೊದ್ಲು ಕಡಿಮೆ ಮಾಡ್ಬೇಕು. ಅಧ್ಯಾತ್ಮ ಸಾಧಕರು ಅನ್ನೋದಕ್ಕೆ ಒಂದು ಮೊದಲನೇ ಗುರುತೆ ಹಂಗಂತ ಮಾತಾಡದೇ ಇರೋರೆಲ್ಲ ಜಾಣರು ಅಂತ ಅಲ್ಲ. ಕೆಲವ್ರು ಮಾತಾಡಕ್ ಬರಲ್ಲ ಹಂಗಂತ ಅದು ಅಲ್ಲ ಅದು. ಎಲ್ಲವೂ ನಮ್ಮ ಅಪ್ಪ ಅವ್ರು ಇದ್ರು ಹಂಗಂತ ಅವ್ರು ಮಾತಾಡ್ತಿರ್ಲಿಲ್ಲ ಹಂಗಂತ ಅವ್ರಿಗೆ ಗೊತ್ತಿಲ್ಲ ಅಂತ ಅಲ್ಲ. ಎಲ್ಲದರ ಬಗ್ಗೆ ಸ್ಪಷ್ಟತೆ ಇರ್ಬೇಕು. ಮನಸ್ಸನ್ನ ಉಚ್ಚಾಪಟ್ಟೆ ಬಳಸ್ಬಾರ್ದು. ಸಿಕ್ ಕಡೆ ಬಳಸ್ಬಾರ್ದು. ಅಂತಹ ಮನಸ್ಸು ತಣ್ಣಗಾದ್ರೆ ಈಗ ಜ್ಞಾನ ಸಾಧನ ಯಾಕೆ ನಿಧಾನವಾಗಿ ತಾನೆ ಮೆಲ್ಲನೆ ಮೆಲ್ಲನೆ ಒಳಸರಿಯುತ್ತಾ ಒಳ್ಳೆಯ ಬಟ್ಟೆ ಇದೇ ಒಳ್ಳೆಯ ಬಟ್ಟೆ ಮೆಲ್ಲನೆ ಮೆಲ್ಲನೆ ನಿಧಾನವಾಗಿ ಮನಸ್ಸು ಏಕಾಗ್ರತೆ ತಾನೇ ಪ್ರಶಾಂತ ಆಗ್ತಾ ಹೋಗುತ್ತೆ. ಹೊರಗಿನ ಪರಿಸರ ನೀನ್ ಹೇಗೆ ಕಡಿಮೆ ಮಾಡ್ಕೋತೀಯ ತಾನೇ ಮೊದ್ಮೊದ್ಲು ತುಂಬಾ ಅದಕ್ಕೆ ರೂಢಿ ಇರುತ್ತಲ್ಲ, ತುಂಬಾ ಹಾರಾಡ್ತಾ ಇರುತ್ತೆ. ಇಲ್ಲ ಹೋಗೋಣ ಸಾಕು ಹಾಗೆ ಹೀಗೆ ಎಲ್ಲ ನಿಧಾನವಾಗಿ ಮೆಲ್ಲನೆ ಮೆಲ್ಲನೆ ಒಳಸರಿಯುತ್ತಾ ಒಳ್ಳೆಯ ಬಟ್ಟೆಯ ನಾರೆಯುತ್ತಾ ಸ್ಟಾರ್ಟ್. ಸಾಧಕ ಪ್ರಾರಂಭ ಇಲ್ಲಿಂದ ಸಾಧಕ ಪ್ರಾರಂಭ. ಈಗ ನೀನು ಜ್ಞಾನನೋ ಯೋಗನೋ ಭಕ್ತಿನೋ ಆಮೇಲೆ ಇಲ್ಲೇ ಪ್ರಾರಂಭನೇ ಆಗಿಲ್ಲ. ನಾನು ಆಗ್ಲೇ ಎಲ್ಲಾ ಅದು ಮೊದ್ಲಿನವ್ರಿಗೆ ಯಾವ್ದೋ ಯೋಗ ಭಕ್ತಿ ಅದೆಲ್ಲ. ನಾನು ಜ್ಞಾನದವ್ರು. ನಮ್ದು ಅವೆಲ್ಲ ಮುಗಿಸಿ ನಾನು ಆಗ್ಲೇ ಬಂದ್ಬಿಟ್ಟಿದೀನಿ. ಯಾವಾಗ ನೋಡಿದೆ ಎಲ್ಲ ಮುಗಿಸ್ ಬಂದಿರೋದನ್ನ? ಒಂದು ದಿನನಾರು ಮನಸ್ಸನ್ನ ಯೋಗದ ಒಂದು ದಿನನಾರು ಕ್ರಮ ತಪ್ಪಿ ನಡೆದಂಗ ಒಂದು ದಿನಾರು ಬೆಳಗ್ಗೆ ಇಷ್ಟು ಗಂಟೆಗೆ ಅಂದ್ರೆ ಇಷ್ಟು ಗಂಟೆಗೆ ಎದಳ್ಳೇಬೇಕು. ಇಂಥ ಆಹಾರನೇ ಸಿಕ್ಕಂಗೆ ತಿನ್ನೋದು ಸಿಕ್ಕಂದ ಹೆಂಗೆ ದೇವರ ಅನುಭವ ಬರೋದ್ ಹೇಗೆ? ನಮ್ಮ ಅಪ್ಪವ್ರು ಅಂತಿದ್ರು, ಸ್ವಚ್ಛವಾದ ಮನಸ್ಸಲ್ಲೇ ದೇವರ ಅನುಗ್ರಹ ಆಗೋದ್ ಬಹಳ ಕಷ್ಟ ಇದೆ. ಏನೋ ತಿಂದೆ ಏನೋ ಮಾತಾಡದೆ ಹೇಗೋ ಬದುಕಿದ್ದೇನೆ ಅನ್ನೋದ್ ಕಡೆ ಹೇಗೆ ಬರ್ತಾನೆ? ಮೈ ಮೇಲೆ ದೇವ್ರು ಬರುತ್ತಲ್ಲ ಅದಕ್ಕೂ ಹೇಳ್ತಿದ್ರು. ಅಂತ ಜಾಗದಲ್ಲಿ ಅಂತ ಎಲ್ಲಾ ಇಡೀ ಜಗತ್ತಲ್ಲೆಲ್ಲ ಬಿಟ್ಟು ಅವನ ಹತ್ರ ಹೋಗಿ ಅವನ್ ಮೈ ಒಳಗಡೆ ದೇವ್ರು. ಹಾಗೆ ನಮ್ ಮನಸ್ಸು ಈಗ ಸಾಧಕ ಅನ್ನೋನು ನಾನು ವಿಪರೀತವಾಗಿ ಯಾರ್ದೋ ರಾಗ ಯಾರ್ದೋ ಬಗ್ಗೆ ದ್ವೇಷ ಯಾರ್ದೋ ಮಾತಾಡೋದು ಏನೇನೋ ತಿನ್ನೋದು ಯಾವ್ದು ತಿನ್ಬಾರ್ದು ಅಂತ ಹೇಳಿದಾರೆ ಗೊತ್ತಿದೆ. ಏನೇನೋ ಬಾಯಿಗೆ ಹಾಕೋದು ಅವುಗಳನ್ನ ಬಾಯಿನೇ ಅವಾಗ ಪ್ರವಚನ ಕೇಳ್ತಾ ಹಾಕೋದು ಕೆಲ್ಸ ಮಾಡ್ತಾ ಹಾಕೋದು ತಿನ್ನೋದು ಹಿಂಗೆಲ್ಲಾ ಮಾಡಿದ್ರೆ ಹೇಗೆ ಈ ದೇಹನ ಬಸವಣ್ಣವ್ರು ಹೇಳಿದ್ರೆ ದೇಗುಲ ಹೆಂಗಿಟ್ಕೋಬೇಕಲ್ಲ ನಾವು ಆ ದೇಹವನ್ನ. ಹಾಗೆಲ್ಲ ಇಟ್ಕೊಂಡ್ರೆ ದೇವ ತಾನೇ ಬರ್ತಾನೆ. ಏನ್ ಆತ್ಮ ಆತ್ಮ ಬ್ರಹ್ಮ ಅನ್ಲೇಬೇಡ. ಬದುಕೋಕ್ ಚೆನ್ನಾಗ್ ಇಟ್ಕೋ. ತಾನೇ ದೇವ್ರ ಅಲ್ಲೇ ಪ್ರಕಟ ಅಲ್ಲೇ ಇದಾನೆ. ತಾನೇ ಅದ್ ಮೈಗರಿತಾ ತಾನೇ ಪ್ರಕಟ ತೋರಿಸ್ತಾ ಹೋಗುತ್ತೆ. ದೇಹ ಅತ್ಯಂತ ಅದ್ಭುತ. ದೇವನ ಕರುಣೆ ನನಗೆ ಅದು. ಪ್ರಕೃತಿಯ ಕರುಣೆ ನನಗೆ. ಅದನ್ನ ಬಹಳ ಸ್ವಚ್ಛವಾಗಿ ಇಟ್ಕೋ. ತಾನೇ ಮನಸ್ಸು ತಾನೇ ಸ್ವಚ್ಛ ಆಗತ್ತೆ. ಹಾಗಾಗಿ ಅಂತಹ ಮನಸ್ಸಿಗೆ ಈಗ ಸಾಧನೆಗಳನ್ನ ಹೇಳ್ತ ತಾನೇ ಬರಕ್ ಪ್ರಾರಂಭ ಆಗತ್ತೆ. ಕಷ್ಟ ಇಲ್ಲ. ಯಾವಾಗ ನಂದು ಪ್ರಾರಂಭನೇ ನಾನ್ ತಪ್ಪು ಮಾಡ್ಕೊಂಡು ಹೋಗೋದ್ರಿಂದ ಮನಸ್ಸು ಬಹಳ ಇವತ್ ಧ್ಯಾನ ಬಂತು ನಾಳೆ ಧ್ಯಾನ ಬಂದಿಲ್ಲ, ನನಗೆ ಇವತ್ ಬಹಳ ಚೆನ್ನಾಗ್ ಪ್ರವಚನ ಕೇಳಿಲ್ಲ. ಯಾಕೆ ಅಂದ್ರೆ ನಾನೇ ಸರಿಯಾಗಿ ಜೀವನ ಮಾಡಿಲ್ಲ. ನಿನ್ನೆಯ ದಿನ ನಾನ್ ಸರಿಯಾಗಿ ಜೀವನ ಮಾಡಿಲ್ಲ, ಇವತ್ ಅದ್ರ ಪರಿಣಾಮ ಇರುತ್ತೆ. ನಿನ್ನೆ ರಾತ್ರಿ ನೀನು ವಿಪರೀತವಾಗಿ ಯಾವ್ದೋ ತಿಂದೆ ಎಲ್ಲೋ ಮದ್ವೆಗ್ ಹೋದೆ ಅದನ್ ಮಾಡ್ದೆ ಇದನ್ ಮಾಡ್ದೆ ವಿಪರೀತ 11-12 ಗಂಟೆವರೆಗೂ ಮೊಬೈಲ್ ನೋಡ್ದೆ ಎಲ್ಲಾ ಮಾಡ್ದೆ ಕುತ್ಕೊಂಡ್ ಬಂದೆ. ಬೆಳಗ್ಗೆ ಎದ್ದಿ ಶ್ರವಣ ಬಹಳ ಚೆನ್ನಾಗ್ ಅನುಭವ ಬರುತ್ತಾ? ಹೇಗ್ ಬರುತ್ತೆ? ನಾನೇ ನನಗೆ ಕಾರಣ. ನನಗ್ ಧ್ಯಾನ ಬರ್ತಿಲ್ಲ ನಾನೇ ಕಾರಣ. ನನಗ್ ಮನಸ್ಸಿಗೆ ಏನೂ ಆಗ್ತಿಲ್ಲ ನಾನೇ ಎಲ್ಲದಕ್ಕೂ ನಾನೇ ಕಾರಣ. ಅವ್ರು ಇವ್ರು ಯಾರು ಕಾರಣ ಅಲ್ಲ. ಹಾಗಾಗಿ ಅಂತಹ ಮನಸ್ಸನ್ನ ನಾನೇ ವಿವೇಕ ಮಾಡ್ಕೋಬೇಕು. ಬೇಡ ಸಾಕು ಇಂತ ಸೇರಿದ್ರೆ ನನ್ ಮನಸ್ಸಿಗೆ ಆಗಲ್ಲ. ಬೆಳಗ್ಗೆ ನನ್ ಪ್ರವಚನ ಚೆನ್ನಾಗ್ ಕೇಳಕ್ ಆಗಲ್ಲ. ನಾನ್ ಬೆಳಗ್ಗೆ ಸಮಯಕ್ಕೆ ಸರಿಯಾಗಿ ಪ್ರವಚನ ಕೇಳಲೇಬೇಕು ಮಾಡ್ಲೇಬೇಕು. ಬಾಕಿ ಜಗತ್ತಲ್ಲಿ ಏನಾರು ವ್ಯತ್ಯಾಸ ಆದ್ರೂ ಪರವಾಗಿಲ್ಲ. ಕೆಲ್ಸಕ್ ಹೋಗೋದ್ ವ್ಯತ್ಯಾಸ ಆಯ್ತು ಪರವಾಗಿಲ್ಲ. ಗಂಡನ್ಗೆ ಅಡ್ಗೆ ಮಾಡೋದ್ ಲೇಟ್ ಆದ್ರೂ ಏನು ತೊಂದ್ರೆ ಇಲ್ಲ. ಹೆಂಡತಿಗೆ ಏನಾರು ನೋಡ್ಕೊಳ್ಳಿ ಏನೂ ಆಗಲ್ಲ. ಮಕ್ಳದ್ ಏನೂ ಆಗಲ್ಲ. ಪ್ರವಚನ ತಪ್ಪಿಸ್ಬಾರ್ದು. ಸಮಯಗಳನ್ನ ಆ ಪ್ರವಚನವನ್ನ ಯಾಕೆ ದೇವರದು ಗುರುಗಳದು. ಗುರುಗಳನ್ನ ದೇವರನ್ನ ಯಾರು ಉದಾಸೀನ ಮಾಡ್ತೀವಿ ಅವ್ರಿಗೆ ಅದು ಮುಂದೆ ಈಗ ಗೊತ್ತಾಗಲ್ಲ. ಅದು ಮುಂದೆ ಗೊತ್ತಾಗತ್ತೆ ಏನು ಮಾಡಕ್ಕಾಗಲ್ಲ. ಹಾಗಾಗಿ ಅಂತಹ ಸತ್ಸಂಗವನ್ನ ಇವುಗಳನ್ನ ಏನ್ ಮಾಡಿದ್ರು ಸಮಯ ತಪ್ಪಿಸ್ಬಾರ್ದು. ಬೆಳಗಿನ ಪ್ರಾರ್ಥನೆ ಏನಾಗತ್ತೆ? ಮನಸ್ಸನ್ನ ಆರಾಮ್ ಮಾಡತ್ತೆ. ಪ್ರಾರ್ಥನಾ ಅವ್ರೆಲ್ಲಾರು ಮಾಡ್ತಿರ್ಲಿ ನಾನ್ ಆರಾಮಾಗಿ ಹೋಗೋದು. ಅವರೆಲ್ಲ ಉದ್ಧಾರ ಆದ್ರೆ ನೀನೇನಾದೆ? ಮೊದ್ಲೇ ವಿಪರೀತ ಸಂಸಾರದ ಅಷ್ಟೊಂದು ವಾಸನೆಗಳಿದೆ. ಅವುಗಳ ಪರಿಣಾಮ ನೀನೇ ಮಾಡ್ಕೋತೀನಿ ಅಂದ್ರೆ ಆಗಲ್ಲ.
ಇಂಥ ಸತ್ಸಂಗದಲ್ಲಿ ತಾನೇ ಹೋಗುತ್ತಲ್ಲ, ಆರಾಮಲ್ಲ. ಅದನ್ ಬೇಡ ಅಂತ ಉಪೇಕ್ಷೆ ಮಾಡ್ತೀಯಲ್ಲ. ಇಲ್ಲಿ ಬಂದ್ರೆ ಮನಸ್ಸು ಬೆಳಗ್ಗೆ ಎದ್ದ ತಕ್ಷಣನೇ ರಾತ್ರಿ ಹೆಂಡ್ತಿದು ಗಂಡಂದು ಜಗಳಾಡಿದ್ದು, ಬೈದಾಡಿದ್ದು, ತಿಂದಿದ್ದು, ಉಂಡಿದ್ದು ಎಲ್ಲಾ ಮಾಡಿ ಮಲಗಿ ಬೆಳಗ್ಗೆ ಎದ್ದಿ ಬಂದಿರ್ತೀವಿ. ಅಂತಹ ವಾಸನ ಮನಸ್ಸದು. ಈ ಸತ್ಸಂಗ ಬಂದಾಗ ಏನು ಪ್ರಾರ್ಥನಾ ಆಗತ್ತಲ್ಲ, ಆಗ ಅದು ಗುಡಿಸಿ ಒರೆಸ್ದಂಗೆ ಮನಸ್ಸನ್ನ. ರಂಗೋಲಿ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಆಗ ಕೂತ್ಕೊಂಡ್ರೆ ಹೆಂಗಿರುತ್ತೆ, ಎದ್ದು ಹಂಗೆ ಬಂದು ಸ್ಟ್ರೈಟ್ ಕೂತ್ಕೊಂಡಿದ್ರೆ ಹೆಂಗಿರುತ್ತೆ, ಪ್ರವಚನ ಮೈಗೂಡೋದ್ ಹೆಂಗೆ. ಮೊದಲು ಮನಸ್ಸು ತಣ್ಣಗಾಗತ್ತೆ, ನಂತರ ಜ್ಞಾನದ ಪ್ರವಚನವನ್ನ ಕೇಳಿದ್ರೆ ಇನ್ಯಾವ ಸಾಧನೆನೂ ಬೇಡ, ಯಾವ ಸಾಧನೆನೂ ಬೇಡ. ಇಡೀ ಬದುಕೆಲ್ಲ ಇದನ್ನೇ ಮಾಡಿದವ್ರು ನಮ್ಮ ಅಪ್ಪವ್ರು. ಸದಾಶಿವ ಗುರುಗಳು ಇಡೀ ಬದುಕನ್ನೆಲ್ಲ ಇದನ್ನೇ ಮಾಡಿದ್ದು, ಬರೀ ಪ್ರವಚನ. ಶ್ರವಣ ಅಂದ್ರೆ ನಾವ್ ಅದೇನೋ ಅನ್ಕೊಂಡ್ ಗೊತ್ತಿಲ್ಲ ಅವ್ರಿಗೆ ಅಷ್ಟೇ, ಮಹತ್ವನು ಕೊಡಬಾರ್ದು ಹಂಗ ಹೇಳಿದವ್ರಿಗೆ. ಶ್ರವಣವನ್ನ ಅನುಭವಿಸಿರುವಂತ ಮಹಾತ್ಮರು, ಗುರುಗಳು, ಅವ್ರ ಮಾತನ್ನ ಕೇಳ್ಬೇಕು. ಅವ್ರು ನಮಗ ಆದರ್ಶ. ನಮ್ಮ ಅಪ್ಪವ್ರು ನಮ್ಗ ಆದರ್ಶ, ಜಗತ್ತಲ್ಲಿ ಯಾರು ಅಲ್ಲ. ಅವ್ರು ಯಾವ್ದಕ್ ಬಹಳ ಮಹತ್ವ ಕೊಟ್ರು? ಸತ್ಸಂಗಕ್ಕೆ. ಎಂತ ದೊಡ್ಡವರೇ ಬರ್ಲಿ, ಯಾರೇ ಬರ್ಲಿ ಅಲ್ಲಿ ಸತ್ಸಂಗಕ್ಕೆ ಅಂತಿದ್ರು. ಎಂತೆಂತವ್ರು ಬರ್ಲಿಲ್ಲ ಅಪ್ಪ ಅವ್ರ ಹತ್ರ ಎಲ್ಲಾರು ಅಲ್ಲಿಗೆ ಬನ್ನಿ ಅಂತಿದ್ರು. ಯಾಕೆ? ಅಲ್ಲೊಂದೇ ಕಡೆ ಮನಸ್ಸು, ದೇವನ ಅನುಭವ ತಾನೇ ಸುಲಭವಾಗತ್ತೆ. ಇಲ್ಲಿ ಏನ್ ನಾನು ಒಬ್ನೇ ಇದ್ದು ಏನ್ ಕಷ್ಟಪಟ್ಟು ಮಾಡ್ಬೇಕು ಅಂತೀನಲ್ಲ, ಅದ್ ತಾನೇ ಆಗತ್ತೆ. ಅದು ಏನು ದುಡ್ಡು ಕೊಡೋದ್ ಬೇಕಾಗಿಲ್ಲ, ಕಾಸು ಕೊಡಂಗಿಲ್ಲ, ಏನೂ ಮಾಡಂಗಿಲ್ಲ. ಬಂದ್ ಸುಮ್ನೆ ಕುತ್ಕೊಳಕ್ ಬಹಳ ಕಷ್ಟ ಪಡ್ತೀವಲ್ಲ. ಎಷ್ಟೊಂದು ನಮ್ ಮನಸ್ಸು ಪ್ರಾಪಂಚಿಕ ಇರ್ಬೋದದು. ಅದ್ ಪ್ರಾಪಂಚಿಕ ಮನಸ್ಸು ಅಷ್ಟೇ, ಇನ್ನೇನಲ್ಲ. ಅದು ಬಹಳ ರಾಜಸಿಕ ಮನಸ್ಸು. ಅದಕ್ಕೆ ಅದು ಉಪಾಯ ಮಾಡ್ತಿರತ್ತೆ. ಬರೀ ಕೇಳ್ಬಿಟ್ರೆ ಹಂಗ ಆಗ್ಬಿಡತ್ತ? ಅದೇನ್ ಕೇಳೋದ್ರಿಂದ ಆಗಲ್ರಿ. ಏನಾರು ಮಾಡಾರು ಮಾಡ್ತೀಯಾ? ಮಾಡೋದು ಇಲ್ಲ. ಕೇಳಿದ್ರೆ ಆಗಲ್ಲ ಅಲ್ವಾ? ಮಾಡ್ಬೇಕಲ್ವಾ? ಮಾಡಂಗಾದ್ರೆ ಮಾಡೋದು ಇಲ್ಲ. ಏನೂ ಮಾಡಲ್ಲ, ಅದು ಬರೀ ಹಿಂಗ್ ದಾರಿ ತಪ್ಪಿಸ್ತಿರತ್ತೆ. ಹಾಗಾಗಿ ಮನಸ್ಸಿಗೆ ಬಹಳ ಮಹತ್ವ ಕೊಡಬಾರ್ದು. ನಾನು ಎಲ್ಲೆಲ್ಲಿ ತಪ್ತೀನಿ, ಏನ್ ಮಾಡ್ತೀನಿ, ಎಲ್ಲಾ ದೋಷಗಳು ಎಲ್ಲವೂ ಗೊತ್ತಾಗೋದೇ ಸತ್ಸಂಗದಲ್ಲಿ. ಸುಮ್ಮನೆ ಸುಲಭವಾಗಿ ಗೊತ್ತಾಗತ್ತೆ. ಅಂತಹ ಸತ್ಸಂಗವನ್ನ ಬಹಳ ತನ್ಮಯತೆಯಿಂದ ಮಾಡೋದು. ಶ್ರವಣದಲ್ಲೇ ಎಲ್ಲಾ ಸಾಧನೆಗಳು ಬರುತ್ತೆ. ಆದರೆ ಶ್ರವಣದ ಬಗ್ಗೆ ಅತಿಯಾದ ಶ್ರದ್ಧೆ ಇರ್ಬೇಕು. ಆತ್ಮಜ್ಞಾನ ಶ್ರವಣದಿಂದನೇ ಆತ್ಮಜ್ಞಾನ ಯಾಕಾಗೋದಿಲ್ಲ? ಯಾಕೆ ಬರೀ ಪಾಲ್ಬೆಂಟನ್ ಒಬ್ಬನೇ ಅಲ್ಲ, ನಾನು ಇದೀನಿ ಅಂತಿರ್ಬೇಕು. ಜಗತ್ತಲ್ಲಿ ಎಲ್ಲದಕ್ಕೂ ಪೈಪೋಟಿ ಮಾಡ್ತೀನಿ. ಅವನೊಬ್ನೇ ಏನಲ್ಲಿ ನಾನು ಮನೆ ಕಟ್ಟಿಸ್ತೀನಿ, ಅವನೊಬ್ನೇ ಏನು ನಾನು, ಅವನೊಬ್ನೇನ ಮದ್ವೆ, ಅವ್ರ ಮನೇಲಿ ಬೇಗ ಮದ್ವೆ ಮಾಡೋರು, ನಾನ್ ನಮ್ಮನೇಲೂ ನಾವು ಎಲ್ಲದಕ್ಕೂ ಪೈಪೋಟಿ ಇದೆ. ಅವ್ರು ನೋಡಿ, ಅವ್ರು ನಮ್ಮ ಚಿಕ್ಕಪ್ಪನ ಮಗ, ಅವ್ನ್ ಬೇಗ ಆಗ್ಬಿಟ್ಟ, ನಮ್ಮನೇಲಿ ಎಲ್ಲ ಮದ್ವೆ ಮಾಡು, ಇವ್ರಿಗೂ ಮಾಡು. ಎಲ್ಲಾ ಜಗತ್ತಲ್ಲಿ ಎಲ್ಲದಕ್ಕೂ ಪೈಪೋಟಿ ಇದೆ. ಆತ್ಮಜ್ಞಾನಕ್ ಮಾತ್ರ ಇಲ್ಲ. ಅವರು ಅದು ಕೆಲವ್ರಿಗೆ ಮಾತ್ರ, ನಮ್ಮಂತವ್ರಿಗಲ್ಲ ಅಂತ. ಲಾಟ್ರಿ ತಗೊಳ್ಳೋನ್ನ ಹೇಳ್ತಿದ್ರು. ಲಾಟ್ರಿ ತಗೊಳ್ಳೋನ್ ಇರ್ತಾನಲ್ಲ, ಎಷ್ಟು ಜನ ತಗೊಳ್ಳಲ್ಲ ಇಡೀ ಭಾರತದಲ್ಲಿ. ಅವ್ನ್ ನನಗ್ ಮಾತ್ರ ಆಗುತ್ತೆ ಅಂತಿರುತ್ತೆ. ನನಗ್ ಮಾತ್ರ ಲಾಟ್ರಿ ಹೊಡಿಯುತ್ತೆ ಅಂತಾನೆ ತಗೊಳ್ಳೋದು. ಅವನು ಯಾರಿಗೋ ಹೊಡಿಯುತ್ತೆ ಅಂತ ಅವನಲ್ಲಿ ತಗೋತಾನೆ. ಹಾಗಾಗಿ ಅವನಿಗಿರೋಷ್ಟು ನಮಗಿಲ್ಲ. ಅದು ನಮ್ಮಂತವ್ರಿಗಲ್ಲ, ಅದು ಇವ್ರಿಗೆ. ಹಂಗ್ ಕೇಳಿದ್ರೆ ಆಗಲ್ಲ. ಇವೆಲ್ಲಾ ಉಚ್ಚಾಟಗಳು ಬಿಟ್ಬಿಡ್ಬೇಕು ಅವನ್ನೆಲ್ಲ. ನಾನು ಸಾಧಕ, ನಾನು ಆತ್ಮಜ್ಞಾನವನ್ನ ಪಡಿಬೇಕು, ಗುರುಗಳಿದ್ದಾರೆ, ಯಾಕೆ ನನಗಾಗೋದಿಲ್ಲ? ನನ್ಗೇನಾರು ಆಗ್ತಿಲ್ಲ ಅಂದ್ರೆ ಏನೋ ನನ್ನಲ್ಲಿ ದೋಷ ಇದೆ, ನನಗೆ ತೀವ್ರವಾದ ಬಯಕೆ ಇಲ್ಲ, ಅಷ್ಟೇನೆ. ಹಾಗಾಗಿ ಅಂತಹ ದೋಷಗಳು ಅವುಗಳೆಲ್ಲಾ ಗೊತ್ತಾಗೋದೇ ಸತ್ಸಂಗ. ಅಂತಹ ಸತ್ಸಂಗವನ್ನ ಬಹಳ ಶ್ರದ್ಧೆಯಿಂದ ಮಾಡೋದು. ಬಹಳ ಅದನ್ನ ಬಿಟ್ಟು ಇನ್ನೇನು ಬದುಕಿಲ್ಲ. ಇಷ್ಟು ಕೇಳಿ ನನ್ನ ದಿನದ ಬದುಕನ್ನ ಮಾಡು ಅಂಟೋದಿಲ್ಲ ಅದು. ಬೆಳಗಿನ ವಾತಾವರಣ ಅದಕ್ಕೆ ಅತ್ಯಂತ ಶ್ರೇಷ್ಠ. ನಮ್ಮ ಅಪ್ಪವ್ರು ಬೆಳಗ್ಗೆ ಹೊತ್ತು ಯಾಕೆ? ಮನಸ್ಸು ಇನ್ನೂ ಪ್ರಾಪಂಚಿಕಕ್ಕೆ ಒಳಗಾಗಿರಲ್ಲ, ಇನ್ನೂ ಮನಸ್ಸು ಕೆಳಗಿನ್ನೂ ಅದು ಅದರದ ಹರಡ್ಕೊಂಡಿರಲ್ಲ. ಹಾಗಾಗಿ ಬೆಳಗ್ಗಿನ ಮನಸ್ಸು ಇರುತ್ತಲ್ಲ, ಇಂತಹ ಸಮಯದಲ್ಲಿ ಈ ಪ್ರವಚನ ಕೇಳಿ ಬದುಕಿನೊಳಗಡೆ ಹೋಗು. ಅದೇನು ನಿನ್ನ ಅಂಟಲ್ಲ. ಈ ಹಲಸ್ಲೈನ್ ಬಿಡ್ಸಕ್ಕಿಂತ ಮೊದ್ಲು ಎಣ್ಣೆ ಗಿಣ್ಣೆ ಹಚ್ಕೊಂಡು ಆಮೇಲೆ ಹಲಸ್ಲೈನ್ ಬಿಡಿಸ್ತೀವಲ್ಲ, ಆ ರೀತಿ ಅದನ್ನ ಹಚ್ಕೊಳ್ಳದೆ, ಪ್ರವಚನ ಇಲ್ದೆ, ಏನು ಇಲ್ದೆ, ಎದ್ದೆಳ್ತಿದ್ದಂಗೆನೆ ಸ್ಟಾರ್ಟ್ ಸಂಸಾರ ಮಾಡ್ದೆ, ಅದರದ್ದು ಬಹಳ ಏನು ತನ್ಮೆ, ಅದರದೇ ಆವೇಶ. ಈಗ ಕುಡ್ದಿರೋರ್ದು ಇರುತ್ತಲ್ಲ, ಅದಕ್ಕ ಏನ್ ಮಾತಾಡಿದ್ರು ಅದ್ರದೇ ಮಾತು. ಬೆಳಗಿಂದ ರಾತ್ರಿವರೆಗೂ ಅದ್ರದೇ ಮಾತಾಡೋದು, ಅದೇ ಮತ್ತಲ್ಲೇ ಮಲಗೋದು, ಅದೇ ಇದ್ರಲ್ಲೇ ಎದಳೋದು. ಹೇಗ್ ಅದರ ಪರಿಣಾಮ ಕಡಿಮೆ ಆಗತ್ತೆ? ಹಾಗಾಗಿ ಇಂತಹ ಸತ್ಸಂಗವನ್ನ, ಇಂತಹ ಗುರುಗಳು, ಇಂತಹ ಏಕಾಗ್ರತೆ, ಈಗ ಏನ್ ಹೇಳ್ತಿದಾರಲ್ಲ, ಹೊರಗಣ ವಿಷಯದ ಅದನ್ನ ಹೊರಗಡೆ ನಮ್ಗೆ ಯಾವ್ದೂ ಭಾನ ಬರ್ದೇ ಇರಬಾರ್ದು ಅಂತಿದ್ರೆ ಮೊದಲು ಇಂಥ ಬದುಕು ರೆಡಿ ಆಗ್ಲೇಬೇಕು. ಇಂತಹ ಬದುಕು ರೆಡಿ ಆದ್ರೆ ಹೊರಗೊಂದು ರೂಪವನ್ನು ನಿರೀಕ್ಷಿಸದೆ ಆಗ ಮನಸ್ಸು ತಾನೇ ಅದೆಲ್ಲಾ ಕಡಿಮೆ ಮಾಡ್ತಾ ಹೋಗುತ್ತೆ. ಮತ್ ನಾನೇ ಮಾಡ್ತೀನಿ, ನನಗಾಗತ್ತೆ ಅನ್ನೋದಿರ್ಬೇಕು. ಬೇರಾವ ರೂಪವನ್ನು ನಿರೀಕ್ಷಿಸದೆ ಒಳಗಡೆ ಯಾವುದೂ ಭಾವನೆ ಬಹಳ ದೊಡ್ಡ ಸಾಧಕ, ಬಹಳ ದೊಡ್ಡ ಸಾಮರ್ಥ್ಯ ಇರ್ಬೇಕು. ಮನಸ್ಸು ಅದು ನನ್ನನ್ನ ಆ ಮನಸ್ಸಿಗೆ ಉಪದೇಶ ಮಾಡೋಷ್ಟು ನಾನು ಬೆಳಿಬೇಕು, ಆಗ್ಲೇ ಸಾಧಕ ಆಗೋದು. ಅದಕ್ಕೆ ಗುರುಗಳು ಇರ್ತಾರೆ ಯಾವಾಗ್ಲೂ. ಆ ಗುರುಗಳನ್ನ ಬೇಡಿ ಇಂತಹ ಸಾಧನೆಗಳನ್ನ ಮಾಡಿದ್ರೆ
ತಾನೇ ಆತ್ಮವಸ್ತು, ನಾನ್ ಅಲ್ಲೇ ಇದೆ, ಅಲ್ಲೇ ತಾನೇ ಪ್ರಕಟ ಆಗ್ತಾ ಹೋಗುತ್ತೆ. ಹಾಗಾಗಿ ಅಂತಹ ಅನುಭವವನ್ನ ಪಡೆಯೋಣ ಅಂತ ಹೇಳ್ತಾ ನಾಳೆ ನೋಡೋಣ.